ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ಮತ್ತು ಸಲಹೆಗಳು ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಇದು ಯಾವುದೇ ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವಲ್ಲ. ನೆಗ್ಗಿಲು ಮುಳ್ಳು ಅಥವಾ ಯಾವುದೇ ಮೂಲಿಕೆಯನ್ನು ಬಳಸುವ ಮುನ್ನ ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಹತ್ತಿರದ ಅರ್ಹ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಸಲಹೆ ಪಡೆಯಿರಿ. The information and tips provided in this video are for educational purposes only. It is not a substitute for the professional medical treatment. Before using this plant or any herb, please consult a qualified nearby Ayurvedic doctor for advice tailored to your body type. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಪ್ರಕೃತಿಯ ಇನ್ನೊಂದು ಅದ್ಭುತ ಸಸ್ಯದ ಬಗ್ಗೆ ತಿಳಿಯಲು ಹೊರಟಿದ್ದೇವೆ. ಈಗ ಈ ಪರದೆಯ ಮೇಲೆ ಕಾಣಿಸುತ್ತಿರುವ ಈ ಗಿಡವನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಅದೇ ನಮ್ಮ ಹಳ್ಳಿಗಳ ಕಡೆ ಯಥೇಚ್ಛವಾಗಿ ಸಿಗುವ ಆಯುರ್ವೇದದಲ್ಲಿ ಅತ್ಯಂತ ಪ್ರಸಿದ್ಧವಾದ ಗೋಕ್ಷುರ ಅಥವಾ ನೆಗ್ಗಿಲ ಮುಳ್ಳಿನ ಗಿಡ. ಹೌದು, ವಿಜ್ಞಾನ ಜಗತ್ತು ಇವತ್ತು ಇದನ್ನು ಟ್ರಿಬ್ಯುಲಸ್ ಟೆರಸ್ಟ್ರಿಸ್ ಎಂದು ಕರೆಯುತ್ತದೆ. ಕೇವಲ ಒಂದು ಸಾಧಾರಣ ಕಳೆಗಿಡದಂತೆ ಕಾಣುವ ಈ ಸಸ್ಯ ತನ್ನ ಒಡಲಲ್ಲಿ ಅದೆಂತಹ ಅದ್ಭುತ ಆರೋಗ್ಯದ ಗಣಿಯನ್ನೇ ಅಡಗಿಸಿಟ್ಟುಕೊಂಡಿದೆ ಎಂದರೆ ನೀವು ನಂಬಲೇಬೇಕು. ನೋಡಿ, ಇದರ ಎಲೆಗಳು ಮತ್ತು ಈ ಪುಟ್ಟ ಹಳದಿ ಹೂಗಳನ್ನು ನೋಡಲು ಎಷ್ಟು ಸಾಧಾರಣವಾಗಿದೆಯೋ ಇದರ ಗುಣಗಳು ಅಷ್ಟೇ ಅಸಾಧಾರಣ. ಶತಮಾನಗಳಿಂದಲೂ ನಮ್ಮ ಹಿರಿಯರು ಈ ಮೂಲಿಕೆಯನ್ನು ಪುರುಷರ ದೈಹಿಕ ಶಕ್ತಿ, ಸ್ಟಮೈನಾ ಹಾಗೂ ಮೂತ್ರಪಿಂಡದ ಆರೋಗ್ಯವನ್ನು ಹೆಚ್ಚಿಸಲು ಬಳಸುತ್ತಾ ಬಂದಿದ್ದಾರೆ. ಇವತ್ತಿನ ಈ ಓಟದ ಬದುಕಿನಲ್ಲಿ ಜಿಮ್ಮಿಗೆ ಹೋಗುವ ಯುವಕರಿಂದ ಹಿಡಿದು ನೈಸರ್ಗಿಕವಾಗಿ ಫಿಟ್ನೆಸ್ ಬಯಸುವ ಪ್ರತಿಯೊಬ್ಬರಿಗೂ ಈ ಟ್ರಿಬ್ಯುಲಸ್ ಒಂದು ವರದಾನವಾಗಿದೆ. ಹಾಗಾದರೆ ಈ ಗಿಡದಲ್ಲಿರುವ ಆ ಮಹಾನ್ ಶಕ್ತಿಗಳಾದರೂ ಏನು? ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ನಾವು ಸವಿಸ್ತರವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ಗಿಡ ನಮ್ಮ ಹಿರಿಯರಿಗೆ ತುಂಬ ಚಿರಪರಿಚಿತ. ಕನ್ನಡದಲ್ಲಿ ಇದನ್ನು ನೆಗ್ಗಿಲ ಮುಳ್ಳು, ನೆಗ್ಗಿಲು ಗಿಡ, ಸಣ್ಣ ನೆಗ್ಗಿಲು ಎಂಬುದಾಗಿ ಕರೆಯುತ್ತಾರೆ. ಇನ್ನು ಆಯುರ್ವೇದದಲ್ಲಿ ಇದಕ್ಕೆ ಗೋಕ್ಷುರ ಅನ್ನುವ ಹೆಸರಿದೆ. ಸಂಸ್ಕೃತದಲ್ಲಿ ಗೋ ಅಂದರೆ ಹಸು, ಕ್ಷುರ ಅಂದರೆ ಗೊರಸು. ಇದರ ಮುಳ್ಳುಗಳು ನೋಡಲು ಹಸುವಿನ ಗೊರಸಿನ ಆಕಾರದಲ್ಲಿ ಇರುವುದರಿಂದ ಇದಕ್ಕೆ ಗೋಕ್ಷುರ ಅನ್ನುವ ಹೆಸರು ಬಂದಿದೆ. ಜಾಗತಿಕವಾಗಿ ಇದನ್ನು ಪಂಕ್ಚರ್ ವೇನ್ ಅನ್ನುವ ಇಂಗ್ಲಿಷ್ ಹೆಸರೂ ಸಹ ಇದೆ. ಏಕೆಂದರೆ ಇದರ ಚೂಪಾದ ಮುಳ್ಳುಗಳು ಸೈಕಲ್ಡ ಟೈರನ್ನೇ ಪಂಕ್ಚರ್ ಮಾಡುವಷ್ಟು ಗಟ್ಟಿಯಾಗಿರುತ್ತದೆ. ವಿಶೇಷ ಅಂದರೆ ಈ ಸಸ್ಯಕ್ಕೆ ಬೆಳೆಯಲು ಯಾವುದೇ ವಿಶೇಷ ಆರೈಕೆ ಬೇಡ. ಭಾರತ, ಏಷ್ಯಾ ಮತ್ತು ಯುರೋಪ್ನ ಒಣ ಹಾಗೂ ಮರಳು ಮಿಶ್ರಿತ ಭೂಮಿಯಲ್ಲಿ ಇದು ತುಂಬ ಸಹಜವಾಗಿ ಬೆಳೆಯುತ್ತದೆ. ಇದರ ವೈಜ್ಞಾನಿಕ ಹೆಸರು ಟ್ರಿಬ್ಯುಲಸ್ ಟೆರಸ್ಟ್ರಿಸ್. ಇದು ಝೈಗೋಫಿಲ್ಲೇಸಿ ಕುಟುಂಬಕ್ಕೆ ಸೇರಿದೆ. ಮೇಲ್ನೋಟಕ್ಕೆ ಇದು ಕೇವಲ ಒಂದು ಮುಳ್ಳಿನ ಗಿಡದಂತೆ ಕಂಡರೂ ಇದರ ಬೇರು, ಎಲೆ ಮತ್ತು ಕಾಯಿಗಳಲ್ಲಿ ಅಡಗಿರುವ ಔಷಧೀಯ ಗುಣಗಳು ಮಾತ್ರ ಅಸಾಮಾನ್ಯ. ಸ್ನೇಹಿತರೆ, ವಿಜ್ಞಾನಿಗಳು ಈ ಗಿಡಕ್ಕೆ ಇಟ್ಟಿರುವ ಟ್ರಿಬ್ಯುಲಸ್ ಟೆರಸ್ಟ್ರಿಸ್ ಅನ್ನೋ ಲ್ಯಾಟಿನ್ ಹೆಸರಿನ ಹಿಂದೆ ಒಂದು ರೋಚಕವಾದ ಮಾಹಿತಿ ಇದೆ. ಈ ಹೆಸರನ್ನು ಸುಮ್ಮನೆ ಇಟ್ಟದ್ದಲ್ಲ, ಇದರ ಗುಣ ನೋಡಿಯೇ ಇಟ್ಟಿದ್ದಾರೆ. ಬನ್ನಿ, ಈ ಎರಡು ಪದಗಳ ಅಸಲಿ ಅರ್ಥವೇನೋ ನೋಡೋಣ. ಮೊದಲನೆಯ ಪದ ಟ್ರಿಬ್ಯುಲಸ್. ಇದು ಲ್ಯಾಟಿನ್ ಭಾಷೆಯಲ್ಲಿ ಇದಕ್ಕೆ ಕಾಲ್ಟ್ರಾಪ್ ಅಥವಾ 4 ಮೊನಚಾದ ಮುಳ್ಳುಗಳಿರುವ ಒಂದು ಕಬ್ಬಿಣದ ಆಯುಧದ ಎಂಬುದಾಗಿ ಅರ್ಥ ಕೊಡುತ್ತದೆ. ಅಂದರೆ ರೋಮನ್ ಸೈನ್ಯದಲ್ಲಿ ಶತ್ರುಗಳ ಕುದುರೆಗಳು ಮತ್ತು ಸೈನಿಕರನ್ನು ತಡೆಯಲು ನೆಲದ ಮೇಲೆ ಎಸೆಯುತ್ತಿದ್ದ 4 ಮೊನೆಗಳ ಕಬ್ಬಿಣದ ಮುಳ್ಳಿನ ಅಸ್ತ್ರ. ಈ ಗಿಡದ ಮುಳ್ಳುಗಳು ಕೂಡ ಥೇಟ್ ಅದೇ ಆಯುಧದ ಥರ ಇರುವುದರಿಂದ ಇದಕ್ಕೆ ಟ್ರಿಬ್ಯುಲಸ್ ಎಂಬ ಹೆಸರು ಬಂದಿದೆ. ಇನ್ನು ಎರಡನೆಯ ಪದ ಟೆರಸ್ಟ್ರಿಸ್. ಇದರ ಅರ್ಥ ತುಂಬ ಸರಳ, ನೆಲದ ಮೇಲೆ ಹರಡುವಂಥದ್ದು ಅಥವಾ ಭೂಮಿಗೆ ಸೇರಿದ ಎಂಬುದಾಗಿ ಅರ್ಥ ಕೊಡುತ್ತದೆ. ಈ ಗಿಡ ನೆಲದ ಮೇಲೆಯೇ ಹರಡಿಕೊಳ್ಳುತ್ತಾ ಬೆಳೆಯುತ್ತದೆ. ಹಾಗಾಗಿ ಇವೆರಡನ್ನೂ ಒಟ್ಟಿಗೆ ಸೇರಿಸಿದರೆ ನೆಲದ ಮೇಲೆ ಹರಡಿಕೊಂಡಿರುವ ಮುಳ್ಳಿನ ಆಯುಧ ಎಂಬುದಾಗಿ ಅರ್ಥ ಬರುತ್ತದೆ. ಸ್ನೇಹಿತರೆ, ಈ ಸಸ್ಯದ ಗುಣಲಕ್ಷಣಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇದು ನೇರವಾಗಿ ಮೇಲಕ್ಕೆ ಬೆಳೆಯುವ ಗಿಡವಲ್ಲ. ಇದು ನೆಲದ ಮೇಲೆ ಒಂದು ಹಸಿರು ಹಾಸಿಗೆಯಂತೆ ಸುತ್ತಲೂ ಹರಡಿಕೊಳ್ಳುತ್ತದೆ. ಇದರ ಕಾಂಡಗಳು ತುಂಬ ಮೃದು, ರೇಷ್ಮೆಯಂತಹ ಸಣ್ಣ ಸಣ್ಣ ಕೂದಲುಗಳಿಂದ ಆವೃತವಾಗಿರುತ್ತವೆ. ಇನ್ನು ಇದರ ಎಲೆಗಳ ವಿಷಯಕ್ಕೆ ಬಂದರೆ ಇವು ನೋಡಲು ನೆಲ್ಲಿಯ ಎಲೆಗಳಂತೆ ಜೋಡಿಯಾಗಿ ಮತ್ತು ಅಭಿಮುಖವಾಗಿ ಜೋಡಿಸಲ್ಪಟ್ಟಿರುತ್ತವೆ. ಒಂದು ಕಡ್ಡಿಯಲ್ಲಿ ಸುಮಾರು 4 ರಿಂದ 7 ಜೊತೆ ಪುಟ್ಟ ಪುಟ್ಟ ಎಲೆಗಳು ಇರುವುದನ್ನು ನಾವು ಕಾಣಬಹುದು. ಈ ಹಸಿರು ಎಲೆಗಳ ಮಧ್ಯೆ ಸಣ್ಣದಾಗಿ ಮುದ್ದಾಗಿ ಅರಳುವ ಹಳದಿ ಬಣ್ಣದ ಹೂಗಳು ಈ ಗಿಡದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ.
ಮುಂಜಾನೆ ಸೂರ್ಯನ ಬೆಳಕು ಬಿದ್ದಾಗ ಈ ಹಳದಿ ಹೂಗಳು ಅರಳಿ ಇಡೀ ನೆಲವೇ ಹಳದಿ ಹಸಿರುಮಯವಾಗಿ ಕಂಗೊಳಿಸುತ್ತದೆ. ಆದರೆ ಈ ಸಸ್ಯದ ಅತ್ಯಂತ ಮುಖ್ಯವಾದ ಮತ್ತು ವಿಶಿಷ್ಟವಾದ ಭಾಗ ಅಂದರೆ ಇದರ ಹಣ್ಣು ಅಥವಾ ಕಾಯಿ. ಹೂವು ಒಣಗಿದ ನಂತರ ಅಲ್ಲಿ 5 ಕೋನಗಳಿರುವ ಒಂದು ಗಟ್ಟಿಯಾದ ಕಾಯಿ ರೂಪುಗೊಳ್ಳುತ್ತದೆ. ಈ ಕಾಯಿಯ ಮೇಲೆ ಅತ್ಯಂತ ಚೂಪಾದ ಮತ್ತು ಗಟ್ಟಿಯಾದ ಮುಳ್ಳುಗಳಿದ್ದು ಇವು ಎಷ್ಟು ಬಲಶಾಲಿ ಎಂದರೆ ಇದರ ಮೇಲೆ ಅಕಸ್ಮಾತ್ ಕಾಲಿಟ್ಟರೆ ಚರ್ಮದೊಳಗೆ ಚುಚ್ಚಿಬಿಡುತ್ತದೆ. ಪ್ರಾಣಿಗಳ ಕಾಲಿಗೆ ಮತ್ತು ಮನುಷ್ಯರ ಪಾದಗಳಿಗೆ ಚುಚ್ಚಿಕೊಳ್ಳುವ ಮೂಲಕ ಸಸ್ಯದ ಬೀಜಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರಸಾರವಾಗುತ್ತವೆ. ಈ ಕಾಯಿಯೇ ಆಯುರ್ವೇದದಲ್ಲಿ ಅತ್ಯಂತ ಔಷಧೀಯ ಮೌಲ್ಯವನ್ನು ಹೊಂದಿರುವ ಭಾಗವಾಗಿದೆ. ಸ್ನೇಹಿತರೆ, ಟ್ರಿಬ್ಯುಲಸ್ ಟೆರೆಸ್ಟ್ರಿಸ್ ಕೇವಲ ಇವತ್ತಿನ ಆಧುನಿಕ ಜಗತ್ತು ಗುರುತಿಸಿರುವ ಸಸ್ಯವಲ್ಲ. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಭಾರತೀಯ ಆಯುರ್ವೇದ ಮಹರ್ಷಿಗಳು ಇದರ ಶಕ್ತಿಯನ್ನು ಜಗತ್ತಿಗೆ ಸಾರಿದ್ದಾರೆ. ಆಯುರ್ವೇದದಲ್ಲಿ ಇದನ್ನು ಗೋಕ್ಷುರ ಎಂದು ಕರೆಯಲಾಗುತ್ತದೆ. ಇದನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ಪುನರುಜ್ಜೀವನಗೊಳಿಸುವ ಮೂಲಿಕೆ ಅಂದರೆ ರಸಾಯನ ಸಸ್ಯ ಎಂದು ವರ್ಗೀಕರಿಸಲಾಗಿದೆ. ದೇಹದ ವಾತ, ಪಿತ್ತ ಮತ್ತು ಕಫ ಎಂಬ 3 ದೋಷಗಳನ್ನು ಸಮತೋಲನದಲ್ಲಿಡಲು ಈ ಗೋಕ್ಷುರ ಪ್ರಮುಖ ಪಾತ್ರ ವಹಿಸುತ್ತದೆ. ಆಯುರ್ವೇದದ ಅತ್ಯಂತ ಪ್ರಸಿದ್ಧ ಔಷಧಿಯಾದ ದಶಮೂಲ ಅಂದರೆ 10 ಪವಿತ್ರ ಬೇರುಗಳ ಸಂಯೋಜನೆ. ಇದರಲ್ಲಿ ಗೋಕ್ಷುರ ಕೂಡ ಒಂದು ಪ್ರಮುಖ ಭಾಗವಾಗಿದೆ. ಇದು ಮುಖ್ಯವಾಗಿ ಪ್ರಕೃತಿಯಲ್ಲಿ ಸಿಗುವ ಅತ್ಯುತ್ತಮ ಮೂತ್ರಲ ಅಂದರೆ ಮೂತ್ರವರ್ಧಕವಾಗಿದೆ. ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸಲು ಮತ್ತು ಮೂತ್ರನಾಳಗಳ ಕಾಯಿಲೆಗಳನ್ನು ಗುಣಪಡಿಸಲು ಆಯುರ್ವೇದದಲ್ಲಿ ಗೋಕ್ಷುರಾದಿ ಕಷಾಯ ಮತ್ತು ಗೋಕ್ಷುರಾದಿ ಗುಗ್ಗಲು ಎಂಬ ಪ್ರಸಿದ್ಧ ಔಷಧಿಗಳನ್ನು ತಯಾರಿಸಲಾಗುತ್ತದೆ. ಕೇವಲ ಭಾರತದಲ್ಲಷ್ಟೇ ಅಲ್ಲ, ಜಗತ್ತಿನ ಇತರೆ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಗಳಲ್ಲೂ ಇದಕ್ಕೆ ವಿಶೇಷ ಸ್ಥಾನವಿದೆ. ಸಾಂಪ್ರದಾಯಿಕ ಚೀನಿ ವೈದ್ಯಕೀಯ ಪದ್ಧತಿಯಲ್ಲಿ ಇದನ್ನು ಬಾಯಿ ಜಿಲಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಇದನ್ನು ಕಣ್ಣಿನ ಸಮಸ್ಯೆಗಳು, ಚರ್ಮದ ತುರಿಕೆ ಮತ್ತು ವೃಕತ್ತಿನ ಆರೋಗ್ಯವನ್ನು ಸುಧಾರಿಸಲು ಬಳಸುತ್ತಾರೆ. ಇನ್ನು ಪಾಶ್ಚಿಮಾತ್ಯ ದೇಶಗಳಲ್ಲಿ ಹಾಗೂ ಯುರೋಪಿಯನ್ ಜಾನಪದ ವೈದ್ಯಕೀಯದಲ್ಲಿ ಇದನ್ನು ದೈಹಿಕ ಶಕ್ತಿ ಮತ್ತು ಪುರುಷತ್ವವನ್ನು ಹೆಚ್ಚಿಸುವ ನೈಸರ್ಗಿಕ ಟಾನಿಕ್ ಆಗಿ ಶತಮಾನಗಳಿಂದಲೂ ಬಳಸುತ್ತಾ ಬರಲಾಗಿದೆ. ಇಷ್ಟೆಲ್ಲ ಪ್ರಯೋಜನಗಳಿರುವ ಈ ಗಿಡದೊಳಗೆ ಅಂತಹ ಯಾವ ರಹಸ್ಯ ಅಡಗಿದೆ? ಇದರ ರಾಸಾಯನಿಕ ಸಂಯೋಜನೆ ಏನು ಮತ್ತು ಇದನ್ನು ಬಳಸುವ ಸರಿಯಾದ ವಿಧಾನ ಯಾವುದು? ಬನ್ನಿ ಈ ಭಾಗದಲ್ಲಿ ನೋಡೋಣ. ಸ್ನೇಹಿತರೆ, ಈ ಗಿಡಕ್ಕೆ ಇಷ್ಟೆಲ್ಲ ಅದ್ಭುತ ಶಕ್ತಿ ಬರಲು ಕಾರಣವೇನು ಗೊತ್ತಾ? ಈ ಸಸ್ಯದ ಒಳಗೆ ಪ್ರಕೃತಿ ಅಡಗಿಸಿಟ್ಟಿರುವ ಕೆಲವು ಶಕ್ತಿಶಾಲಿ ಜೈವಿಕ ಸಕ್ರಿಯ ಘಟಕಗಳು ಅಂದರೆ ಬಯೋ ಆಕ್ಟಿವ್ ಕಾಂಪೌಂಡ್ಸ್. ವಿಜ್ಞಾನಿಗಳು ಈ ಗಿಡವನ್ನು ಸಂಶೋಧನೆಗೆ ಒಳಪಡಿಸಿದಾಗ ಇದರಲ್ಲಿ ನಮ್ಮ ದೇಹದ ಆರೋಗ್ಯವನ್ನು ಸುಧಾರಿಸುವ 3 ಪ್ರಮುಖ ಘಟಕಗಳನ್ನು ಪತ್ತೆ ಮಾಡಲಾಗಿದೆ. ಮೊದಲನೆಯದಾಗಿ ಸ್ಟೀರಾಯ್ಡಲ್ ಸ್ಯಾಪೋನಿನ್ಸ್. ಇದು ಈ ಸಸ್ಯದಲ್ಲಿ ಕಂಡುಬರುವ ಅತ್ಯಂತ ಪ್ರಮುಖವಾದ ರಾಸಾಯನಿಕ ಘಟಕವಾಗಿದೆ. ಇದರಲ್ಲಿ ಪ್ರೋಟೋಡಿಯೋಸಿನ್ ದೇಹದಲ್ಲಿ ನೈಸರ್ಗಿಕವಾಗಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಮಟ್ಟವನ್ನು ಮತ್ತು ದೈಹಿಕ ಸ್ಟಮಿನಾವನ್ನು ಹೆಚ್ಚಿಸಲು ಪ್ರಮುಖ ಕಾರಣವಾಗಿದೆ. ಫ್ಲೈವಿನಾಯ್ಡ್ಗಳು ಸಮೃದ್ಧವಾಗಿದ್ದು ಪ್ರಗತಿದತ್ತ ಆಂಟಿ ಆಕ್ಸಿಡೆಂಟ್ಗಳಾಗಿವೆ. ಇವು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ರಕ್ತನಾಳಗಳ ಆರೋಗ್ಯವನ್ನು ಸುಧಾರಿಸಲು ನೆರವಾಗುತ್ತವೆ. ಆಲ್ಕಲಾಯ್ಡ್ಗಳು ಸಸ್ಯದಲ್ಲಿ ಹಾರ್ಮೋನ್ ಮತ್ತು ನೋ ಹಾರ್ಮೋನ್ನಂತಹ ಆಲ್ಕಲಾಯ್ಡ್ಗಳು ಇದ್ದು ಇವು ದೇಹದಲ್ಲಿನ ನೋವು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಟ್ಯಾನಿನ್ಗಳು ಮತ್ತು ಫೈಟೋಸ್ಟಿರಾಲ್ಗಳು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲು ಮತ್ತು ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟರಾಲ್ ಮಟ್ಟವನ್ನು ನಿಯಂತ್ರಿಸಲು ಸಹಕಾರಿಯಾಗಿವೆ. ಈ ಸಸ್ಯದ ಬೇರು ಮತ್ತು ಕಾಯಿಗಳಲ್ಲಿ ಕ್ಯಾಲ್ಸಿಯಂ, ರಂಜಕ ಮತ್ತು ಕಬ್ಬಿಣಾಂಶಗಳು ನೈಸರ್ಗಿಕ ರೂಪದಲ್ಲಿ ಅಡಗಿವೆ. ಸ್ನೇಹಿತರೆ, ಈಗ ನಾವು ಈ ಗೋಕ್ಷುರ ಸಸ್ಯದ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೇವೆ. ಈ ಪುಟ್ಟ ಗಿಡ ನಮ್ಮ ದೇಹಕ್ಕೆ ನೀಡುವ ಆರೋಗ್ಯ ಪ್ರಯೋಜನಗಳನ್ನು ಕೇಳಿದರೆ ನೀವು ನಿಜಕ್ಕೂ ಆಶ್ಚರ್ಯಪಡುತ್ತೀರಾ. ಆಧುನಿಕ ವಿಜ್ಞಾನ ಕೂಡ ಇದರ ಗುಣಗಳನ್ನು ಕಂಡು ಬೆರಗಾಗಿದೆ. ಮೊದಲನೆಯದಾಗಿ ಕಿಡ್ನಿ ಮತ್ತು ಮೂತ್ರನಾಳದ ಆರೋಗ್ಯಕ್ಕೆ ಇದು ರಾಮಬಾಣ. ಇದು ಅತ್ಯುತ್ತಮ ನೈಸರ್ಗಿಕ ಮೂತ್ರವರ್ಧಕ ಆಗಿರುವುದರಿಂದ ಕಿಡ್ನಿಯಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ಈ ಗೋಕ್ಷುರವು ಕಿಡ್ನಿ ಕಲ್ಲುಗಳನ್ನು ನೈಸರ್ಗಿಕವಾಗಿ ಕರಗಿಸಿ ಮೂತ್ರದ ಮೂಲಕ ಸುಲಭವಾಗಿ ಹೊರಹೋಗುವಂತೆ ಮಾಡುತ್ತದೆ. ಎರಡನೆಯದಾಗಿ ದೈಹಿಕ ಶಕ್ತಿ ಮತ್ತು ಪುರುಷತ್ವದ ಹೆಚ್ಚಳ. ಇವತ್ತಿನ ಜಗತ್ತಿನಲ್ಲಿ
ಬಾಡಿ ಬಿಲ್ಡರ್ಸ್ ಮತ್ತು ಕ್ರೀಡಾಪಟುಗಳು ಈ ಟ್ರಿಬುಲಸ್ ಟೆರೆಸ್ಟ್ರಿಸ್ ಸಪ್ಲಿಮೆಂಟ್ಗಳನ್ನು ಹೆಚ್ಚಾಗಿ ಬಳಸುತ್ತಾರೆ, ಏಕೆಂದರೆ ಇದು ದೇಹದಲ್ಲಿ ನೈಸರ್ಗಿಕವಾಗಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಮಟ್ಟವನ್ನು ಮತ್ತು ದೈಹಿಕ ಸ್ಟ್ಯಾಮಿನಾವನ್ನು ಹೆಚ್ಚಿಸಲು ನೆರವಾಗುತ್ತದೆ. ಇನ್ನು ಮೂರನೆಯದಾಗಿ ಹೃದಯದ ಆರೋಗ್ಯ ಮತ್ತು ರಕ್ತದೊತ್ತಡ ನಿಯಂತ್ರಣ. ಈ ಸಸ್ಯದಲ್ಲಿರುವ ಸೆಪೋನಿನ್ಗಳು ರಕ್ತನಾಳಗಳನ್ನು ಸಡಿಲಗೊಳಿಸಿ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತವೆ. ಇದು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಮತ್ತು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರಿಂದ ನಮ್ಮ ಹೃದಯದ ಆರೋಗ್ಯ ಸುಸ್ಥಿತಿಯಲ್ಲಿರುತ್ತದೆ. ಇಷ್ಟೇ ಅಲ್ಲದೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸ್ನೇಹಿತರೆ, ಒಂದು ಮಾತಿದೆ, ಅತಿಯಾದರೆ ಅಮೃತವೂ ವಿಷ. ಗೋಕ್ಷುರ ನೂರಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದ್ದರೂ ಸಹ ಇದನ್ನು ಎಲ್ಲರೂ ಒಂದೇ ರೀತಿ ಬಳಸುವಂತಿಲ್ಲ. ಕೆಲವು ನಿರ್ದಿಷ್ಟ ಆರೋಗ್ಯ ಪರಿಸ್ಥಿತಿ ಇರುವವರು ಇದರ ಬಳಕೆಯಿಂದ ದೂರವಿರಬೇಕು ಅಥವಾ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಹಾಗಾದರೆ ಈ ಮುನ್ನೆಚ್ಚರಿಕೆಗಳು ಯಾವುವು ನೋಡಿ. ಉದಾಹರಣೆಗೆ, ಗರ್ಭಿಣಿಯರು ಮತ್ತು ಬಾಣಂತಿಯರು, ಪ್ರಾಸ್ಟೇಟ್ ಸಮಸ್ಯೆ ಉಳ್ಳವರು, ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರು ಮತ್ತು ಮಧುಮೇಹ ಹಾಗೂ ರಕ್ತದೊತ್ತಡ ಇರುವವರು. ಇನ್ನು ಅಡ್ಡ ಪರಿಣಾಮಗಳು: ಜೀರ್ಣಕ್ರಿಯೆಯ ತೊಂದರೆಗಳು. ಅತಿಯಾದ ಬಳಕೆಯಿಂದ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಆಮ್ಲೀಯತೆ, ಹೊಟ್ಟೆ ತಳಿಸುವಿಕೆ ಉಂಟಾಗಬಹುದು. ದೇಹದಲ್ಲಿ ಅತಿಯಾದ ಶಕ್ತಿ ಉತ್ಪಾದನೆಯಾಗುವುದರಿಂದ ಕೆಲವರಲ್ಲಿ ರಾತ್ರಿ ಸರಿಯಾಗಿ ನಿದ್ದೆ ಬಾರದಿರಬಹುದು. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಸೇವಿಸಿದರೆ ಕೆಲವರಲ್ಲಿ ಹೃದಯದ ಬಡಿತದ ವೇಗ ಹೆಚ್ಚಾಗಬಹುದು. ಮಹಿಳೆಯರಲ್ಲಿ ಹಾರ್ಮೋನ್ಗಳ ಏರುಪೇರಿನಿಂದಾಗಿ ಮುಟ್ಟಿನ ಚಕ್ರದಲ್ಲಿ ವ್ಯತ್ಯಾಸವಾಗುವ ಸಾಧ್ಯತೆ ಇರುತ್ತದೆ. ಈ ಸಂದರ್ಭದಲ್ಲಿ ನಾನು ಒಬ್ಬ ವಿಶೇಷ ವ್ಯಕ್ತಿಗೆ ಧನ್ಯವಾದ ಹೇಳಲೇಬೇಕು. ಅವರು ಮತ್ಯಾರೂ ಅಲ್ಲ, ಮೂಲತಃ ಬಳ್ಳಾರಿಯವರಾಗಿದ್ದು ಈಗ ಬೆಂಗಳೂರಿನಲ್ಲಿ ನನ್ನ ನೆರೆಹೊರೆಯವರಾಗಿರುವ ಪ್ರಸಿದ್ಧ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಮೌನೇಶ್ ಅವರು. ಈ ವಿಡಿಯೋ ಮಾಡುವಾಗ ಶ್ರೀಯುತರು ನೀಡಿದ ಅಮೂಲ್ಯವಾದ ಮಾಹಿತಿ ಮತ್ತು ಮಾರ್ಗದರ್ಶನಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ರಸ್ತೆ ಬದಿಯ ಕಳೆಯಂತೆ ಕಾಣುವ ಈ ಟ್ರಿಬ್ಯುಲಸ್ ಟೆರೆಸ್ಟ್ರಿಸ್ ಅಂದರೆ ಗೋಕ್ಷುರ ಸಸ್ಯದ ಅಪಾರ ಶಕ್ತಿಯನ್ನು ತಿಳಿದುಕೊಂಡೆ. ಕಿಡ್ನಿ ಕಲ್ಲುಗಳು ನಿವಾರಿಸುವುದರಿಂದ ಹಿಡಿದು ದೇಹದ ಶಕ್ತಿ, ಸ್ಟಾಮಿನಾ ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡುವವರೆಗೆ ಪ್ರಕೃತಿ ನಮಗೆ ಕೊಟ್ಟಿರುವ ಅದ್ಭುತ ವರ ಪ್ರಸಾದ ಇದು. ಆಧುನಿಕ ವೈದ್ಯಕೀಯ ಜಗತ್ತು ಇವತ್ತು ಏನೆಲ್ಲ ಸಂಶೋಧನೆಗಳನ್ನು ಮಾಡುತ್ತಿದೆಯೋ ಅದನ್ನು ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆಯೇ ಗುರುತಿಸಿ ಆಯುರ್ವೇದದಲ್ಲಿ ದಾಖಲಿಸಿದ್ದಾರೆ. ನಮ್ಮ ಸುತ್ತಮುತ್ತಲಿನ ಇಂಥ ಅಮೂಲ್ಯವಾದ ಗಿಡಗಳ ಬಗ್ಗೆ ನಾವೆಲ್ಲರೂ ಜಾಗೃತಿ ಮೂಡಿಸಬೇಕಿದೆ ಮತ್ತು ನೈಸರ್ಗಿಕ ಸಂಪತ್ತನ್ನು ಸಂರಕ್ಷಿಸಬೇಕಿದೆ. ಆದರೆ ನೆನಪಿಡಿ, ಇದರ ಲಾಭವನ್ನು ಪಡೆಯುವಾಗ ಆಯುರ್ವೇದ ವೈದ್ಯರನ್ನು ಸಲಹೆ ಮತ್ತು ಮಿತವಾದ ಬಳಕೆ ಅತ್ಯಂತ ಅಗತ್ಯ. ನಿಮಗೇನಾದರೂ ಸಮಸ್ಯೆಗಳಿದ್ದರೆ ನಿಮ್ಮ ವೈದ್ಯರ ಬಳಿ ಈ ಗೋಕ್ಷುರದ ಬಳಕೆಯ ಬಗ್ಗೆ ಖಂಡಿತವಾಗಿ ಚರ್ಚಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹದೇ ಮತ್ತಷ್ಟು ಆಸಕ್ತಿದಾಯಕ ಮತ್ತು ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ, ಆರೋಗ್ಯವಾಗಿರಿ.